ಸರ್ ತಮ್ಮ ಹೆಸರು? ಗಿರಿಯಪ್ಪ ಪೂಜಾರಿ, ರಾಯಚೂರು. ಓಕೆ, ಏನ್ ಸರ್ ಇದು, ಏನ್ ಸ್ಟ್ರೈಕ್ ಮಾಡ್ತಾ ಇದ್ದೀರಲ್ಲ? ನಾವು ಕರ್ನಾಟಕ ರಾಜ್ಯದಲ್ಲಿ ಅಸಂಘಟಿತ ಮತ್ತು ಸಂಘಟಿತ ಕೈಗಾರಿಕಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಕನಿಷ್ಠ 31,000 ರೂಪಾಯಿ ವೇತನ ಕೊಡಬೇಕು ಮತ್ತು ಇಲಾಖೆಯಲ್ಲಿ ತುಂಬುವಾಗ SC ST ಪರಿಗಣಿಸಬೇಕು. ಇವತ್ತೇನಂತ ಹೇಳಿದ್ರೆ ಸರ್ಕಾರ ಮೀಸಲಾತಿಯನ್ನ ಪರಿಗಣಿಸದೆ ನೇರವಾಗಿ ಜನರಲ್ ಅಂತೇಳಿ ತುಂಬಕತ್ತಾರ. ಅದನ್ನ ಕಡಿಮೆ ಮಾಡಬೇಕು, ಎಲ್ಲರಿಗೂ ಕನಿಷ್ಠ ವೇತನ ಜಾರಿ ಮಾಡಬೇಕು, ಜೊತೆಗೆ ಸೇವಾ ಭದ್ರತೆ ಕೊಡಬೇಕು. ರಾಜ್ಯದಲ್ಲಿ ಎಲ್ಲಾ ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಇಲಾಖೆಯಲ್ಲಿ ಕಾಯಂ ಗುತ್ತಿಗೆ ಕಾರ್ಮಿಕರಿದ್ದಾರೆ, ಅವ್ರನ್ನೆಲ್ಲರನ್ನ ಕಾಯಂ ಕಾರ್ಮಿಕರಿಂದ ಪರಿಗಣಿಸಬೇಕು. ಕಾಯಂ ಪರಿಗಣಿಸಿ ಅವರಿಗೆ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಕಾಯಂ ಮಾಡಿ ಅವ್ರನ್ನ ಉದ್ಯೋಗದ ಭದ್ರತೆ ಕೊಡ್ಬೇಕನ್ನೋದು ನಮ್ಮ ಪ್ರಮುಖ ಉದ್ದೇಶ. ಇವತ್ತು 3ನೇ ತಾರೀಕಿನಿಂದ ಪ್ರಾರಂಭವಾಗಿ 7ನೇ ತಾರೀಕಿನವರೆಗೆ ಇರ್ತದ. ಸರ್ಕಾರ ಬಜೆಟ್ನಲ್ಲಿ ಏನಂತ ಹೇಳಿದ್ರೆ ಎಲ್ಲ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂತ ಪಂಚಾಯತಿ ನೌಕರಿಗೆ ಅನುಮೋದನೆ ಕೊಟ್ಟು ಎಲ್ಲರಿಗೂ 31,000 ರೂಪಾಯಿ ವೇತನ ಕೊಡಬೇಕು. ಮತ್ತು ಇದೇ ಪಂಚಾಯತಿ ನೌಕರರಿಗೆ ಅನುಮೋದನೆ ಕೊಟ್ಟಿರ್ತಕ್ಕಂಥ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಆಗಿರ್ತಕ್ಕಂಥ ವಾಟರ್ಮನ್ಗಳಿಗೆ, ಬಿಲ್ ಕಲೆಕ್ಟರ್ಗಳಿಗೆ, ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ, ಕಾರ್ಯದರ್ಶಿ ಮತ್ತು PDO ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಭರ್ತಿ ಮಾಡೋದ್ರ ಜೊತೆಗೆ 15ನೇ ಹಣಕಾಸು ಯೋಜನೆಯಲ್ಲಿ ಪಂಚಾಯತಿ ನೌಕರಿಗೆ 10% ಮೀಸಲಾತಿಯನ್ನಿಟ್ಟು ವ್ಯವಸ್ಥಿತವಾಗಿ ಜಾರಿ ಮಾಡಬೇಕು ಅನ್ನುವಂಥದ್ದು ನಮ್ಮದು ಪ್ರಮುಖ ಬೇಡಿಕೆ. ಸರ್, ಇವತ್ತು ಇಷ್ಟೆಲ್ಲ ಸ್ಟ್ರೈಕ್ ಮಾಡ್ತಿದ್ದೀರಲ್ಲ, ಯಾರು ಬಂದು ಭೇಟಿ ಆದ್ರು ನಿಮ್ಮ? ಇವತ್ತ ಕಾರ್ಮಿಕ ಇಲಾಖೆಯವರು ಬಂದು, ಆಯುಕ್ತರು ಬಂದು ಹೋಗಿದ್ರು. ಮೊನ್ನೆ ಮಂತ್ರಿಯವರು ಮಾತಾಡಿದರು. 20ನೇ ತಾರೀಕಿಗೆ ಅತಿಕ್ ಅವರು ಮತ್ತು ಮಂತ್ರಿಯವರು ಬಂದು ಮಾತಾಡಿದರು. ಉಮಾದೇವನು ಕೂಡ ಬಂದಿದ್ರು. ಒಂದು ಮಾತುಕತೆ ಆಡಿ ನಾವು ಹಣಕಾಸು ಇಲಾಖೆಯ ಪರ್ಮಿಷನ್ ತಗೊಂಡು ನಾವು ಅಧಿವೇಶನದಲ್ಲಿ ಮಾಡ್ತೀವಿ ಅಂತೇಳಿ ಒಪ್ಪಿಗೆ ಕೊಟ್ಟರು. ನಾವು ಒಂದು ವೇಳೆ ಅಲ್ಲಿವರೆಗೆ ನೀವು ಮಾಡಲಿಲ್ಲ, ಯಾವುದಾದ್ರೂ ಸರ್ಕಾರದ ಆದೇಶ ನೀವು ಹೊರಡಿಸಲಿಲ್ಲ ಅಂದ್ರೆ ನಾವು 3ನೇ ತಾರೀಕಿಗೆ ಮತ್ತೆ ಬರ್ತೀವಿ ಅಂತೇಳಿ ಇವತ್ತು ಪ್ರಾರಂಭ ಮಾಡಿ ನಾವು 7ನೇ ತಾರೀಕಿನವರೆಗೆ ಬೇರೆ ಬೇರೆ ವಿಭಾಗದ ಕಾರ್ಮಿಕರು ಕೂಡ 7ನೇ ತಾರೀಕಿನವರೆಗೆ ನಮ್ಮ ಹೋರಾಟ ಮುಂದುವರಿತೀವಿ ಸರ್. ಇದು ರಾಜ್ಯದ ಯಾವ್ಯಾವ ಮೂಲೆಯಿಂದ ಬಂದಿದ್ದೀರಾ ನೀವು? ಕರ್ನಾಟಕ ರಾಜ್ಯದ 30 ಜಿಲ್ಲೆಯಿಂದ ನಾವು ಬಂದಿವಿ ಸರ್. ನಿಮಗೆ ಈಗ ಬರೀ ಟೆಂಪ್ರವರಿಯಲ್ಲಿ ಇದ್ದೀರಾ? ನಾವೆಲ್ಲರೂ ಟೆಂಪ್ರವರಿ ಅನ್ನೋದಕ್ಕಿಂತ ನಮಗೆ ಕನಿಷ್ಠ ವೇತನ ಇಲ್ಲ. ನಮಗೇನಪ್ಪ ಅಂದ್ರೆ ರಾಜ್ಯ ಸರ್ಕಾರ EFMS ಅಂತೇಳಿ ರಾಜ್ಯ ಪಂಚಾಯತ್ ರಾಜ್ ಇಲಾಖೆಯಿಂದನೇ ಹಣ ಕೊಡ್ತಾರ. ನಮಗೇನಾದ್ರ EFMS ಹಣವನ್ನ ನಮಗ 31,000 ರೂಪಾಯಿ ವೇತನ RDPR ಇಲಾಖೆಯಿಂದನೇ ಕೊಡಬೇಕು. ಕೊಡೋದ್ರ ಜೊತೆಗೆ ನಮ್ಮನ್ನ ಕಾಯಂ ಮಾಡ್ಬೇಕು ಪಂಚಾಯತಿ ನೌಕರದಾರನ ಅನ್ನೋಂಥ ಬೇಡಿಕೆ ನಮ್ಗೆ. ಇದು ಬೇಡಿಕೆ ಎಷ್ಟು ದಿನದಿಂದ ಇಡ್ತಾ ಇದ್ದೀರಾ? ನಾವು ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡಿದ್ವಿ. ಬರೀ 500, 1000, 2,000 ರೂಪಾಯಿ ಮಾತ್ರ ಜಾಸ್ತಿ ಮಾಡ್ಯಾರ. ಈಗ ಏನಂದ್ರೆ ವಾಟರ್ಮನ್ಗಳಿಗೆ 15,000, ಬಿಲ್ ಕಲೆಕ್ಟರ್ಗೆ 17,000, ಮತ್ತೆ ಈ ಕಂಪ್ಯೂಟರ್ ಆಪರೇಟರ್ಗೆ 16,000, ಸ್ವೀಪರ್ಗಳಿಗೆ 15,000, ಈ ರೀತಿ ಒಂದು ವಿಭಾಗವಾರ ಕೊಡಕತ್ತಾರ. ನಾವಂತ ಕಾಮನ್ ಆಗಿ ಎಲ್ಲರಿಗೂ 31,000 ರೂಪಾಯಿ ವೇತನ ಕೊಡಬೇಕು ಮತ್ತು ಇವರೆಲ್ಲರಿಗೂ ಕೂಡ ಬಡ್ತಿ ಕೊಡಬೇಕು. ಅನುಮೋದನೆ ಆದವರಿಗೆಲ್ಲರಿಗೆ ಬಡ್ತಿ ಕೊಡಬೇಕು ಅನ್ನೋಂಥದ್ದು ನಮ್ದು ಪ್ರಮುಖ ಬೇಡಿಕೆ. ಸರಿ, ಈಗ ಪ್ರೆಸೆಂಟ್ ಎಷ್ಟು ಕೊಡ್ತಾ ಇದ್ದಾರೆ? ವಾಟರ್ಮ್ಯಾನ್ಗೆ ಎಷ್ಟು ಕೊಡ್ತಾರೆ? ವಾಟರ್ಮನ್ಗಳಿಗೆ 16,000 ರೂಪಾಯಿ ಕೊಡ್ತಾರೆ, 16,800. ಬಿಲ್ ಕಲೆಕ್ಟರ್ಗಳಿಗೆ 18,000 ರೂಪಾಯಿ ಕೊಡ್ತಾರೆ, ಸ್ವೀಪರ್ಗಳಿಗೆ 15,000 ರೂಪಾಯಿ ಕೊಡ್ತಾರೆ, ಆಮೇಲೆ P1ಗಳಿಗೆ 14,000 ಸಮಥಿಂಗ್ ಕೊಡ್ತಾರೆ. ಈ ತಾರತಮ್ಯ ಹೋಗ್ಬೇಕು. 31,000 ರೂಪಾಯಿ ವೇತನ, ಕನಿಷ್ಠ ವೇತನ ಜಾರಿ ಮಾಡ್ಬೇಕು ಅನ್ನೋಂಥದ್ದು. ಓಕೆ ಸರ್, ಥ್ಯಾಂಕ್ ಯು.